ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸಿಂಪಲ್ ಡಿಸೈನ್ ತೋರಿಸ್ತಿದ್ದೀನಿ. ಅದು 2 ಸ್ಟೆಪ್ಪಲ್ಲಿ ಮುಗಿಯುತ್ತೆ. ತುಂಬ ಗಾಡಿ ಅಂತ ಏನು ಅನ್ಸಲ್ಲ, ಸಿಂಪಲ್ ಆಗಿದೆ. ಅದರಲ್ಲಿ ಒಂದೇ ರೀತಿ ಬೀಡ್ ಯೂಸ್ ಮಾಡ್ತಿದ್ದೀನಿ. ನಾನು ಒಂದು ರೀತಿ ಬೀಡ್ ತೊಗೋತಿದ್ದೀನಿ ಅಷ್ಟೇ. ಇದು ಒಂದೇ ರೀತಿ ಬೀಡ್ ಯೂಸ್ ಮಾಡ್ತಿರೋದು. ಈ ರೀತಿ ಫ್ಲವರ್ ಬೀಡ್ ಇದೆ. ಇದು ಸ್ವಲ್ಪ ಲೆಂತಿಯಾಗಿದೆ. ಇದು ಒಂದೇ ಬೀಡ್ ಯೂಸ್ ಮಾಡ್ತಿರೋದು. ಅದರಲ್ಲಿ ಸಿಂಪಲಾಗಿ ಕಾಣಿಸುತ್ತೆ ಮತ್ತು ನೋಡೋಕ್ಕೂ ಕ್ಯೂಟಾಗಿದೆ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಏನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದ್ರಿ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ಒಂದು ಥ್ಯಾಂಕ್ಸ್. ಫ್ರೆಂಡ್ಸ್, ಫಸ್ಟಿಗೆ ನಾನೊಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಒಂದು ಸಿಂಗಲ್ ನಾಟು. ಅದಾದಮೇಲೆ ಮತ್ತೆ ಇನ್ನೊಂದು ಪಕ್ಕದಲ್ಲಿ ಸಿಂಗಲ್ ನಾಟ್ ಹಾಕೋತಿದ್ದೀನಿ. 2 ಸಿಂಗಲ್ ನಾಟ್ ಆದಮೇಲೆ ನಾನಿಲ್ಲಿ 1 2 3 4 ಚೈನ್ ಹಾಕಿ ಮತ್ತೆ ನಾನೊಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ನಾನು ಐತಿ ಬೀಡ್ ತೊಗೊಂಡು ಥ್ರೆಡ್ಗೆ ತೋರಿಸ್ಕೊತಿದ್ದೀನಿ. ಬೀಡ್ ಲಾಕ್ ಮಾಡ್ಕೊತಿದ್ದೀನಿ. ಥ್ರೆಡ್ಗೆ ಬೀಡ್ ತೋರಿಸಾದ್ಮೇಲೆ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಾನೊಂದು ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ಸಿಂಗಲ್ ಕ್ರೋಶ ಸಿಂಗಲ್ ನಾಟ್ ಎರಡೂ ಕೂಡ ಒಂದೇ. ಮತ್ತು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್ ಹಾಕೋತಿದ್ದೀನಿ. 1 2 3 4 ಚೈನ್ ಹಾಕೋತಿದ್ದೀನಿ. 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೇಮ್ ಅದೇ ರೀತಿ ಬೀಡ್. ಫ್ರೆಂಡ್ಸ್, ನಾನಿಲ್ಲಿ ಫಸ್ಟ್ ಸ್ಟೆಪ್ಗೆ 4 ಚೈನ್ ಹಾಕಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಈ ರೀತಿ ಬೀಡು ಮತ್ತು 4 ಚೈನ್ ಅದೇ ರೀತಿ ಕಂಟಿನ್ಯೂ ಮಾಡ್ತೀನಿ ನೋಡಿ. ಮತ್ತೆ 4 ಚೈನ್ ಮತ್ತು 4 ಚೈನ್ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದೇ ರೀತಿ ಸಿಂಪಲ್ಲಾಗಿ 4 ಚೈನು, 1 ನಾಟ್, 1 ಬೀಡು, 1 ನಾಟ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾನು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ಒಂದಷ್ಟು ದೂರ ಹಾಕಿ ತೋರಿಸ್ತಿದ್ದೀನಿ. ಫ್ರೆಂಡ್ಸ್, ಇದು ಇವಾಗ ಮುಗ್ದಿದೆ. ಇನ್ನು 4 ಚೈನ್ ಹಾಕ್ಕೊಂಡು ನಾಟ್ ಹಾಕ್ಕೊಂಡು ಮತ್ತು 1 ಬೀಡು, 1 ನಾಟು, 4 ಚೈನ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ಫಸ್ಟ್ ಸ್ಟೆಪ್ನ. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ಡೇ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಕಲರ್ ಥ್ರೆಡ್ ಕೂಡ ಚೇಂಜ್ ಮಾಡ್ಕೋಬೋದು. ಮತ್ತು ನಾನು ಫಸ್ಟ್ ಸ್ಟೆಪ್ಪಲ್ಲಿ 6 ಎಳೆ ಥ್ರೆಡ್ ತೊಗೊಂಡಿದ್ದೆ. ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ 8 ಎಳೆ ಥ್ರೆಡ್ ತೊಗೋತಿದ್ದೀನಿ. ಅಷ್ಟಿಗೆ ನಾನೊಂದು ಇಲ್ಲಿ 2 ಚೈನ್ ಹಾಕಿದ್ವಲ್ಲ ಅಲ್ಲಿ ಹೋಗಿ, ಸಾರಿ 2 ನಾಟ್ ಹಾಕಿದ್ವಲ್ಲ ಸಿಂಗಲ್ ಕ್ರೋಶ, ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಸಿಂಗಲ್ ನಾಟ್ ಆದಮೇಲೆ ಈ 4 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ಒಂದು ಸಿಂಗಲ್ ನಾಟು ಮತ್ತು ಇನ್ನೊಂದು ಸಿಂಗಲ್ ನಾಟು. ಒಟ್ಟು ನಾನಿಲ್ಲಿ 2 ಸಿಂಗಲ್ ನಾಟ್ಗಳನ್ನ ಹಾಕೋತಿದ್ದೀನಿ. 2 ಸಿಂಗಲ್ ನಾಟ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಬೀಡ್ ಬ್ಯಾಕ್ ಸೈಡು ಬೀಡ್ ಲಾಕ್ ಮಾಡಿದ್ಮೇಲೆ ನಮಗೆ ಎಕ್ಸ್ಟ್ರಾ ಥ್ರೆಡ್ ಬರುತ್ತಲ್ಲ ಅದರೊಳಗಡೆ ಹೋಗಿ ನಾನು ಥ್ರೆಡ್ ತರ್ತಿದ್ದೀನಿ. ಥ್ರೆಡ್ ತಂದಮೇಲೆ 3 ಆಗುತ್ತೆ. ನಾನಿಲ್ಲಿ 3 ಒಳಗಡೆನೂ ಒಟ್ಟಿಗೆ ತೊಗೋತಿದ್ದೀನಿ. ನಾನಿಲ್ಲಿ ಬಂದು ಹಾಫ್ ಡಬಲ್ ಕ್ರೋಶ ಹಾಕೋತಿದ್ದೀನಿ. ಒಂದು ಹಾಫ್ ಡಬಲ್ ಕ್ರೋಶ ಆಗಿದೆ. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇದೇ ಗ್ಯಾಪಲ್ಲಿ ಹೋಗಿ ಈ ಹಿಂದೆ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, ಸಾರಿ 3ರಲ್ಲೂ ಕೂಡ ಒಟ್ಟಿಗೆ ತೊಗೋತಿದ್ದೀನಿ. ಇದು ಬಂದು ನಿಮಗೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಮತ್ತು ಅದೇ ರೀತಿ ಇನ್ನು ಒಂದು ಹಾಫ್ ಡಬಲ್ ಕ್ರೋಶ. ಒಟ್ಟು ನಾನಿಲ್ಲಿ 6 ಹಾಫ್ ಡಬಲ್ ಕ್ರೋಶಗಳನ್ನ ತೊಗೋತೀನಿ. 4 ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3 ಒಳಗಡೆನೂ ಒಟ್ಟಿಗೆ ತೊಗೋಬೇಕು. 5 6 ನಾನಿಲ್ಲಿ 6 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. 6 ಹಾಫ್ ಡಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ 2 ಚೈನ್ ಹಾಕೋತಿದ್ದೀನಿ. 1 2 ಚೈನ್ ಹಾಕೋತಿದ್ದೀನಿ. 2 ಚೈನ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಸೇಮ್ ಇದೇ ಜಾಗದಲ್ಲಿ ಹೋಗಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶ ಹಾಕೋತಿದ್ದೀನಿ. ನಾನಿಲ್ಲಿ 2 ಚೈನ್ ಆದಮೇಲೆ 7 ಸರಿ ಹಾಫ್ ಡಬಲ್ ಕ್ರೋಶ ತೊಗೋತಿದ್ದೀನಿ. 3 4
5 6 7 7 ಸರಿ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟಿಗೆ 4 ಚೈನ್ ಗ್ಯಾಪ್ ಇದೆಯಲ್ಲ, ನೆಕ್ಸ್ಟ್ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಿದ್ದೀನಿ. ಫ್ರೆಂಡ್ಸ್ ನಾನಿಲ್ಲಿ ಫಸ್ಟು 6 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ, 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 7 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಒಟ್ಟು ಟೋಟಲ್ ಆಗಿ ನಾನು 13 ಹಾಫ್ ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಇದು ಫಿಲ್ ಆಗಿ ಒಂದು ನಾಟ್ ಹಾಕೊಂಡ್ಮೇಲೆ 4 ಚೈನ್ ಏನು ಹಾಕಿದ್ದೀವಿ ಅದರೊಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಬೀಡಿಂದ ಎಕ್ಸ್ಟ್ರಾ ಥ್ರೆಡ್ ಇತ್ತಲ್ಲ ಬೀಡ್ ಲಾಕ್ ಮಾಡಿದಾಗ ಆ ಥ್ರೆಡ್ ಒಳಗಡೆ ಹೋಗಿ ಥ್ರೆಡ್ ತರಬೇಕಾಗತ್ತೆ. ಥ್ರೆಡ್ ತಂದಮೇಲೆ 3 ಆಗುತ್ತೆ, 3ಅಲ್ಲಿ ವಾಟಿಕೆ ಹೇಳ್ಕೊತಿದ್ದೀನಿ. ಸೇಮ್ ಅದೇ ರೀತಿ ಇದರಲ್ಲೂ ಕೂಡ ನಾನು ಹಾಫ್ ಡಬಲ್ ಕ್ರೋಶೆಗಳನ್ನ ಹಾಕೋತಿದ್ದೀನಿ. ಒಟ್ಟು ಇಲ್ಲೂ ಫಸ್ಟ್ ನಾನು 6 ಹಾಫ್ ಡಬಲ್ ಕ್ರೋಶೆನ ಹಾಕೋತೀನಿ. 3 4 5 6 6 ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಮತ್ತೆ 2 ಚೈನ್ ಆದಮೇಲೆ ಸೂಜಿ ಮೇಲೆ ಮತ್ತೆ ಥ್ರೆಡ್ ತೊಗೊಂಡು ಅದೇ ಜಾಗದಲ್ಲಿ ಹೋಗಿ ಮತ್ತೆ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕಾಗುತ್ತೆ. ಇಲ್ಲಿ ಒಟ್ಟು 7 ಸರಿ ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕಾಗುತ್ತೆ. ಫಸ್ಟ್ ಸ್ಟಾರ್ಟಿಂಗು 6 ಸರಿ, ಆಮೇಲೆ 2 ಚೈನು, ಆಮೇಲಿಂದ 7 ಸರಿ, ಒಟ್ಟು ಟೋಟಲಾಗಿ 13 ಹಾಫ್ ಡಬಲ್ ಕ್ರೋಶೆಗಳು ಹಿಡಿಯುತ್ತೆ. 6 7 ಬಂದು 13 ಹಾಫ್ ಡಬಲ್ ಕ್ರೋಶೆ ಆಗಿದೆ. ನೆಕ್ಸ್ಟ್ ಈ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆ ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ. ಇದೇ ರೀತಿ ನಾನು ನೆಕ್ಸ್ಟ್ ಬೀಡ್ಗಳಿದೆಯಲ್ಲ ಅದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್ ಇಲ್ಲಿ ಈ ರೀತಿ ಮುಗ್ದಿದೆ ನೋಡಿ, ಈ ರೀತಿ ಸಿಂಪಲಾಗಿ ಮುಗ್ದಿದೆ. ನಾನು ಪ್ರತಿಯೊಂದು ಬೀಡ್ ಮೇಲೂ ಕೂಡ ಆರ್ಚ್ಗಳನ್ನ ಫಿಲ್ ಮಾಡ್ಕೊಂಡು ಬಂದಿದ್ದೀನಿ. ಮಧ್ಯದಲ್ಲಿ 2 ಚೈನ್ ಹಾಕ್ಕೊಂಡಿರೋದು ನಾನಿದು ಕುಚ್ಚು ಕಟ್ಟೋದಕ್ಕೋಸ್ಕರ 2 ಚೈನ್ ಹಾಕ್ಕೊಂಡಿರೋದು. ಈ ಆರ್ಚ್ ಕೆಳಗಡೆ ಕುಚ್ಚು ಬರುತ್ತೆ. ಈಗ ಕುಚ್ಚು ಕಟ್ಟದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ಸಿಂಪಲಾಗಿ ಈ ರೀತಿ ಮುಗ್ದಿದೆ. ಕುಚ್ಚನ್ನ ಉದ್ದ ಬಿಟ್ಕೊಂಡಿದ್ದೀನಿ. ಕುಚ್ಚು ಉದ್ದ ಬಿಟ್ಟು ಕಟ್ ಮಾಡಿರೋದ್ರಿಂದ ಸ್ವಲ್ಪ ಲೆಂತಿಯಾಗಿರೋದ್ರಿಂದ ಕುಚ್ಚು ಡಿಸೈನ್ ಸ್ವಲ್ಪ ಲೆಂತಿಯಾಗಿ ಕಾಣಿಸುತ್ತೆ. ಹಾಗೆಯೇ ಕುಚ್ಚು ಉದ್ದ ಬಿಡೋದ್ರಿಂದ ಡಿಸೈನ್ ಸ್ವಲ್ಪ ಫಿನಿಶಿಂಗು ಕಾಣಿಸುತ್ತೆ. ಈ ರೀತಿ ಸಿಂಪಲಾಗಿದೆ. ಇದಕ್ಕೆ 75 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. 25 ಎಳೆ 1 to ಡಬಲ್ ಮಾಡಿದ್ರೆ ನಿಮಗೆ ಹೇಳಿದ್ದೀನಿ ಆಲ್ರೆಡಿ. ಇಲ್ಲಿ 300 ಎಳೆ ಥ್ರೆಡ್ ಇದೆ. ಟೋಟಲಾಗಿ 300 ಎಳೆ ಥ್ರೆಡ್ ಇದೆ ಇಲ್ಲಿ. ಫ್ರೆಂಡ್ಸ್ ರೇಟ್ ಬಂದು ಇದ್ರದ್ದು ನೀವು 300ಇಂದ 350ವರೆಗೂ ಚಾರ್ಜಸ್ ಮಾಡ್ಬೋದು. ಇದ್ರದ್ದು ಕುಚ್ಚು ಲೆಂತ್ ಉದ್ದ ಬರೋದ್ರಿಂದ ನಿಮಗೆ ಎಕ್ಸ್ಟ್ರಾ ಥ್ರೆಡ್ ಬೀಳುತ್ತೆ ಅದ್ರದ್ದು ಚಾರ್ಜಸ್ಸು. ಹಾಗಾಗಿ ನೀವು ಇದಕ್ಕೆ ಜಾಸ್ತಿ ಕಾಸ್ಟ್ ಮಾಡ್ಬೋದು. 300ಇಂದ 350ವರೆಗೂ ತೊಗೋಬೋದು. ಫ್ರೆಂಡ್ಸ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಏನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.